Hi friends, welcome back to my YouTube channel Pooja Navile Kannada Vlogs. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಮತ್ತೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರ್ತೀನಿ. ಯಾಕೆಂದರೆ ಅಲ್ಲಿ ಇಲ್ಲಿ ನಾನು ವ್ಲಾಗ್ ಮಾಡಿಲ್ಲ ಅಂತ ಹೇಳೋದ್ನಲ್ವ. ಸೊ ಸ್ವಲ್ಪ ಒಂದು ಡೇ ಮಾಡಬೇಕು ಅನಿಸಿದಾಗ ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ. ಮತ್ತು ನನ್ನ ರಿಲೇಟಿವ್ಸ್ ಎಲ್ಲ ವ್ಲಾಗ್ ಮಾಡಿ ಕಳಿಸಿದ್ದಾರೆ. ಅಂದರೆ ನಾನು ಹೇಳ್ತೀನಿ, ಏನಾದರೂ ಮುಖ್ಯವಾದದ್ದು ಇದ್ದರೆ ಲೈಫಲ್ಲಿ ಅದನ್ನು ಲೈಕ್ ಡಾಕ್ಯುಮೆಂಟರಿ ಮಾಡಿ ಇಟ್ಕೊಳ್ಳೋಣ ಅನ್ನೋ ಒಂದು ಕಾರಣ ಅಷ್ಟೇ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ನಮ್ಮ ಊರ ಹಬ್ಬ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಮಾಸ್ತಮ್ಮ ಮಾಡ್ತಾರೆ. ಸೊ ಅನು ಅಂದರೆ ನನ್ನ ಕಝಿನ್, ನನ್ನ ದೊಡ್ಡ ಮಾಮನ ಮಗಳು. ಅವ್ರ ಫ್ಯಾಮಿಲಿ ಫುಲ್ ಹೋಗಿದ್ದರು. ಸೊ ಅವಳು ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಕಳಿಸಿದ್ದು. ಇದು ಡ್ರೋನ್ ನೋಡ್ತಾ ಇರ್ಬೋದು ಮೇಲೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಊರಿನ ಜನ ಸೇರಿಬಿಟ್ಟು. ಸೊ ನೋಡ್ತಾ ಇದ್ದೀರಲ್ವ, ಸ್ಯಾರಿಯಲ್ಲಿದ್ದಾರಲ್ವ, ಸೊ ಅವರೇ ಅನು. ಸೊ ಇನ್ನು ಅವರ ಪಕ್ಕದಲ್ಲಿರೋದು ನಮ್ಮ ಅತ್ತೆ ಸುಜಾತ ಅತ್ತೆ, ಮಾಮ ಶಿವು ಎಲ್ಲ ಇದ್ದಾರೆ. ಬಟ್ ಇದರಲ್ಲಿ ನನಗೆ ಯಾರ್ಯಾರು ಅಂತ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗ್ತಿಲ್ಲ. ಅಂದರೆ ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹೋಪ್ ನೀವು ನೋಡಿರ್ತೀರ ಅಂತ. ಸೊ ಹೇಗೆ ಅನಿಸುತ್ತೆ ನಮ್ಮ ಊರ ಹಬ್ಬ, ಅದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತು ನನ್ನ ವ್ಲಾಗ್ ಯಾರ್ಯಾರು ಮಂಡ್ಯ ನವಿಲೆಯಿಂದ ನೋಡ್ತಾ ಇದ್ದೀರಾ ಅವರೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಕೂಡ ವಾವ್ ಅಂತ ಫೀಲ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನೋಡಿದ್ರಾ ನಮ್ಮ ಊರಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನಾವು ಊರಬ್ಬ ಅಂತ. ಸೊ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಲೈವಲ್ಲಿ ನೋಡೋಕೆ ಇನ್ನೂ ಮಸ್ತಾಗಿರುತ್ತೆ. ಬಟ್ ಈ ಸಲ ನಾನು ಮಿಸ್ ಆಗಿದ್ದೀನಿ. ಸೊ ತುಂಬ ಸಲ ಮಿಸ್ ಆಗ್ತೀನಿ. ಅದು ಇದ್ದಿದ್ದೆ ನನ್ನ ಲೈಫಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೆ ನಮ್ಮಮ್ಮ ಮನೆಯಲ್ಲಿ ಹೊಸ ವಾಷಿಂಗ್ ಮಿಷಿನ್ ತೊಗೊಬಂದಿದ್ದಾರೆ. ಫಸ್ಟು LG ಇತ್ತು, ದ ಸೇಮ್ ಪ್ಯಾಟರ್ನ್, ಸೆಮಿ ಫುಲ್ಲಿ ಆಟೋಮೆಟಿಕ್. ನಮ್ಮಮ್ಮಗೆ ಇಷ್ಟ ಆಗಲ್ವಂತೆ. ಅದೇನಕ್ಕೆ ಅಂದರೆ ನೀಟಾಗಿ ಗಲೀಜು ಹೋಗಲ್ಲ, ಅದು ಇದು ಅಂತ ರೀಸನ್ ಹೇಳ್ತಾರೆ. ಬಟ್ ಇದು ಬಂದುಬಿಟ್ಟು ಸೆಮಿ ಆಟೋಮೆಟಿಕ್. ಸೊ ಇದನ್ನು ನಾವು ಸಪ್ರೇಟಾಗಿ ಒಗಿಬೇಕು, ಸಪ್ರೇಟಾಗಿ ಡ್ರೈ ಮಾಡಬೇಕು, ಇದೇ ರೀತಿ ಇರುತ್ತೆ. ಸೊ ಅದನ್ನು ಮಮ್ಮಿ ಹಾಗೆ ನನಗೆ ವೀಡಿಯೋ ಕಳಿಸಿದ್ರು, ಹೇಗಿದೆ ನೋಡು ಅಂತ. ಅದಕ್ಕೆ ಅದೊಂದು ಇರಲಿ, ಕ್ಲೀಮ್ಸ್ ಹೆಂಗಿದ್ರು ತೆಗೆದಿದ್ದಾರಲ್ಲ ಮಮ್ಮಿ, ಏನಕ್ಕೆ ವೀಡಿಯೋನ ವೇಸ್ಟ್ ಮಾಡೋದು ಅಂತ ಹಾಗೆ ನಿಮಗೂ ಕೂಡ ಶೇರ್ ಮಾಡಿದೆ. ಹೇಗಿದೆ, ಯಾವ ಥರ ಇದೆ ಅದೆಲ್ಲ ನಾನು ಮಮ್ಮಿ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಮಮ್ಮಿ ಹತ್ರ ಕೇಳಿಸ್ತೀನಿ. ಒಂದು ಸ್ವಲ್ಪ ದಿವಸ ಯೂಸ್ ಮಾಡಬೇಕಲ್ವ, ಯೂಸ್ ಮಾಡಾದ್ಮೇಲೆ ಅವ್ರು ಹೇಳ್ತಾರೆ ರಿವ್ಯೂ. ಸೊ ಅದ್ರ ಬಗ್ಗೆ ನೋಡೋಣ. ಇದೂ LG ಅಂತೆ, ಅಂದರೆ ಲೈಕ್ LGಗೆ ಸಂಬಂಧಪಟ್ಟಿದ್ದು ಅಂತ ಏನೋ ಹೇಳ್ತಿದ್ರು, ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಇಗ್ನೋರ್ ದ ಬ್ಯಾಕ್ ಗ್ರೌಂಡ್ ವಾಲ್, ಅದೆಲ್ಲ ಕೋಟ್ರಸ್ಸದು, ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ನಾವು ಪೇಂಟಿಂಗ್ ಮಾಡಿಸಿದ್ರು ಅದು ಹಂಗೆ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂಥರ ಈವ್ನಿಂಗ್ ವಾಕ್ ಸ್ಟಾರ್ಟ್ ಮಾಡಿದ್ದೆ, ಆದರೆ ಬೇಗನೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಅಂದರೆ ಒಂಥರ ಲೈಕ್ ನಮ್ಮ ಮನೆ ಹತ್ರ ಲೈಕ್ ಪಾಪು ಅಂದರೆ ಕಿಡ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಸಮ್ಮರ್ ಹಾಲಿಡೇಸ್ ಸ್ಕೂಲಲ್ಲಿ. ಅದಕ್ಕೋಸ್ಕರ ಸರಿ ನನ್ನ ಎದುರುಗಡೆ ಮನೆ ವರ್ಷಿನಿ ಇದ್ದಾರಲ್ಲ, ಅವ್ರಿಗೆ ಸ್ಕೂಲೆಲ್ಲ ಹಾಲಿಡೇಸ್ ಕೊಟ್ಟಿದ್ರು. ಸರಿ ಅಂತ ನಾನು ಅವರಿಬ್ಬರು ಸೇರಿಕೊಂಡು ವಾಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ. ಕಾಣಿಸ್ತಿದ್ದಾರೆ ಅನಿಸುತ್ತೆ ವರ್ಷಿನಿ ಇವಾಗ. ಸೊ ಸ್ಟಾರ್ಟ್ ಮಾಡಿದ್ರಿ, ಬಟ್ 2 ದಿವಸದಲ್ಲಿ ಎಂಡಪ್ ಆಯಿತು. ಅಂದರೆ 3 ಡೇಸ್ ಏನೋ ಹೋದ್ವಿ, 3 ಡೇಸಲ್ಲಿ ಎಂಡಪ್ ಆಯಿತು. ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಬಟ್ ಸಖತ್ತಾಗಿತ್ತು ಆ ಸನ್ಲೈಟ್ಗೆ ಮತ್ತು ಆ ವೆದರ್ಗೆ. ಈವ್ನಿಂಗ್ ಒಂದು ಲಾಂಗ್, ಅಂದರೆ ಇದು ಕೆರೆ ಸುತ್ತ ಇರುವಂಥ ವಾಕಿಂಗು. ಸೊ ನೋಡಿ ಎಷ್ಟು ಸಖತ್ತಾಗಿದೆ. ಎಲ್ಲೆಲ್ಲೋ ಹೋಗ್ತಾರೆ, ನಂದಿ ಹಿಲ್ಸ್ಗೆಲ್ಲ ಹೋಗ್ತಾರೆ ಸನ್ಸೆಟ್ಟು ಎಲ್ಲ ನೋಡೋಕ್ಕೆ, ಸನ್ಸೆಟ್ ನೋಡೋಕ್ಕೆ.
ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಸನ್ಸೆಟ್ ವ್ಯೂ ಸಿಗ್ತಾಯಿತ್ತು, ಮಸ್ತಾಗಿತ್ತು. ಮತ್ತು ಫೋಟೋಗ್ರಾಫರ್ಸ್ ಎಲ್ಲ ಫೋಟೋಸ್ ಇಡ್ತಾಯಿದ್ರು, ಯಾಕೆಂದರೆ ಬರ್ಡ್ಸ್ ಎಲ್ಲ ಇರ್ತಾಯಿತ್ತು ಇಲ್ಲಿ. ಸೊ ಬರ್ಡ್ಸ್ ಮೂಮೆಂಟ್ಸ್ನ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅದನ್ನು ನೋಡೋಕ್ಕೂ ತುಂಬ ಚೆನ್ನಾಗಂತ ಅನಿಸ್ತು. ಬಟ್ ಬೆಂಗಳೂರಲ್ಲಿ ಬಿಸಿಲು ಕಾಲ, ನೀರೆಲ್ಲ ಹಿಂಗೋಗಿದೆ, ಕೆರೆ ಫುಲ್ಲು ಖಾಲಿ ಖಾಲಿ ಖಾಲಿ, ಅಲ್ಲೋ ಇಲ್ಲೋ ಒಂಚೂರು ನೀರಿದೆ, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ ರಿಫ್ಲೆಕ್ಷನ್ ಇದೆಯಲ್ಲ, ಆ ಸೂರ್ಯ ಮುಳುಗೋ ಟೈಮಲ್ಲಿ ಆ ರಿಫ್ಲೆಕ್ಷನ್, ಅದನ್ನು ನೋಡೋಕ್ಕೆ ತುಂಬ ಚೆಂದ. ಅದಕ್ಕೋಸ್ಕರ ನೀವು ನೋಡಲಿ ಅಂತ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿರೋ ಕೊಕ್ರೆಗಳು ಅದೆಲ್ಲ ಒಂಟಿ ಕಾಲಲ್ಲಿ ನಿಂತ್ಕೊತಾ ಇದ್ದಿದ್ದು, ಮತ್ತು ಒಂದೊಂದು ರೆಕ್ಕೆ ಬಿಚ್ಕೊಂಡು ಹಾರ್ತಾ ಇದ್ದಿದ್ದು, ಅಲ್ಲಿ ಎಂಜಾಯ್ ಮಾಡಿ ಪ್ರೆಸೆಂಟಾಗಿ ಅಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡೋ ಅಂಥ ಏನದು ಫೀಲಿಂಗೇ ಬೇರೆ ಅಂತ ಹೇಳ್ಬೋದು. ಮತ್ತು ರೆಡ್ ಕಲರ್ ಆಗಿರುತ್ತಲ್ವ, ಏನಂತಾರೆ ಅದನ್ನು ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಆ ಬರ್ಡ್ಸ್ ಕೂಡ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿಂದ ಈ ಕಡೆಯಿಂದ ಎಷ್ಟು ದೊಡ್ಡ ಕೆರೆ ಅಂದರೆ ಒಂದು ರೌಂಡ್ ಹೊಡೆದ್ರೇ ಸಾಕು, ಅಷ್ಟೊಂದು ಟಯರ್ಡ್ ಅಂತ ಅನಿಸುತ್ತೆ. ನಾವು ಒಂದು 3 ರೌಂಡ್ ಹೊಡೆದ್ವಿ ಅವತ್ತು. ಸೊ ಸ್ವಲ್ಪ ಬೇಗ ಬಂದಿದ್ವಿ, ಒಂದು 5:30ಗೆ ಹೋಗಿ ಒಂದು 7:30ವರೆಗೂ ವಾಕ್ ಮಾಡಿದ್ವಿ, 7:30 7 o'clockವರೆಗೂ. ಸೊ ಅದಾದಮೇಲೆ ನೆಕ್ಸ್ಟು ಹಬ್ಬಕ್ಕೆ ನಾನು ಅಮ್ಮ ಮನೆಗೆ ಹೋಗಿದ್ದೆ, ಯುಗಾದಿ ಹಬ್ಬಕ್ಕೆ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಮನೆಯಲ್ಲಿ ಯುಗಾದಿ ಸೆಲೆಬ್ರೇಷನ್ ಇಲ್ಲ, ಬಿಕಾಸ್ ನಮ್ಮ ಮಾಮ ಅವರು ತೀರೋಗಿದ್ರು. ಅದಕ್ಕೋಸ್ಕರ ಒಂದು ವರ್ಷದವರೆಗೂ ಯಾವುದೇ ಹಬ್ಬ ಇರಲ್ವಲ್ಲ, ಅದೇ ರೀತಿ. ಸೊ ಬೆಳಗ್ಗೆ ನಾರ್ಮಲಾಗಿ ಪೂಜೆ ಮಾಡಿದ್ವಿ, ಅಂದರೆ ಲೈಕ್ ನಾನು ಮಾಡಿದ್ದೆ ನಾರ್ಮಲಾಗಿ ಬೆಳಗ್ಗೆ. ಅದು ಆದಮೇಲೆ ಅಮ್ಮ ಒಬ್ಬಟ್ಟು ಅದೆಲ್ಲ ಮಾಡೋ ಅಷ್ಟಕ್ಕೆ ಈವ್ನಿಂಗ್ ಆಗೋಗಿತ್ತು. ಯಾಕಂದರೆ ಅಮ್ಮಗೆ ಸ್ವಲ್ಪ ಲೈಟಾಗಿ ಹುಷಾರಿರಲ್ಲ, ಅದು ನಿಮಗೂ ಗೊತ್ತಿರುತ್ತೆ ಆಲ್ರೆಡಿ. ಅವರು ತುಂಬ ಸರ್ಜರೀಸ್ ಅಂಡರ್ ಹೋಗಿದ್ದರು. ಸೊ ಅದಕ್ಕೋಸ್ಕರ ಫಸ್ಟ್ ಇರೋ ಥರ ಲೈಕ್ ವೆರಿ ಆ್ಯಕ್ಟಿವ್ ಆಗಿ ಅಮ್ಮ ಇಲ್ಲ, ಯಾಕಂದರೆ ಮಮ್ಮಿ ಫುಲ್ ಆ್ಯಕ್ಟಿವ್ ಆಗಿರ್ತಾಯಿದ್ರು ಯಾವಾಗಲೂ, ಅದೆಲ್ಲ ನೋಡೋಕ್ಕೆ ಖುಷಿ. ಬಟ್ ಅದೇ ಅಕ್ಕಪಕ್ಕದ ಮನೆಯವ್ರು ಹೇಳ್ತಿದ್ರು, ನಾನು ಒಬ್ಬಟ್ಟು ಹಂಚುವಾಗ, ಇಷ್ಟು ವರ್ಷ ಆಗೋಗಿತ್ತಮ್ಮ ನಿಮ್ಮ ಮನೆ ಒಬ್ಬಟ್ಟು ತಿಂದು ಅಂತ. ಸೊ ಅಷ್ಟೊಂದು ಲೈಕ್ ಲಾಂಗ್ ಟೈಮ್ ಆದಮೇಲೆ ಮನೇಲಿ ಒಬ್ಬಟ್ಟು ಹಬ್ಬ ಅಂತ ಸೆಲೆಬ್ರೇಷನ್ ಮಾಡಿದ್ದು ನನಗಂತೂ ತುಂಬ ಬ್ಲೆಸ್ಡ್ ಅಂತ ಅನಿಸ್ತು. ಅಮ್ಮಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ, ಚೆನ್ನಾಗಿರಲಿ ಮಮ್ಮಿ, ತುಂಬ ಕಷ್ಟ ಅನುಭವಿಸಿದ್ದಾರೆ ಲೈಫಲ್ಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು. ಮಮ್ಮಿ ಅಂದರೆ ಲೈಕ್ ಏನೋ ಒಂಥರ ಖುಷಿ ಗೊತ್ತಾ, ಎಷ್ಟು ವರ್ಷ ಆದಮೇಲೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು. ನಾನು ನನ್ನ ಮಗ ಇಬ್ಬರು ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಒಬ್ಬಟ್ಟೆಲ್ಲ ತಿಂದುಬಿಟ್ಟು ಕಾಳು ಹುಳಿ ಗೊಜ್ಜು ಮಾಡಿದರು, ಅದೆಲ್ಲ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಅಮ್ಮಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಮತ್ತು ನಾನು ಟಯರ್ಡ್ ಫೀಲ್ ಆಗ್ತಿದ್ದೆ. ಅದಕ್ಕೋಸ್ಕರ ಎಷ್ಟು ಶೆಕೆ ಹಬ್ಬದ ದಿವಸನೂ ಅಷ್ಟೇ, ಬಿಸಿಲಿಗೆ ಏನೂ ಕಮ್ಮಿ ಇಲ್ಲ. ಹಾಗೆ ನನ್ನ ಮಗ ಪೂಜೆ ಮಾಡಬೇಕಂತೆ, ಓಂ ನಮಃ ಶಿವಾಯ ಆ ಥರ ಎಲ್ಲ ಹೇಳ್ತಾನೆ, ಗಂಟೆ ಹೊಡಿವಾಗ ಡ್ಯಾನ್ಸ್ ಮಾಡೋದು ಇದನ್ನೆಲ್ಲ ಮಾಡ್ತಾನೆ. ಸೊ ಸಾಯಂಕಾಲ ಪೂಜೆ ಅಮ್ಮ ತುಂಬ ಚೆನ್ನಾಗಿ ಸಲ್ಲಿಸಿದ್ರು. ಸೊ ಅದು ಆದಮೇಲೆ ಊಟ ಮುಗೀತು. ಕಾರ್ತಿಕ್ ಕೂಡ ಬಂದಿದ್ದ. ಇದು ಬಟ್ಟೆ ಹಾಕ್ಕೊಳ್ಳೋದಲ್ಲ ಪಾಪು, ಇದು ನಾನು ಝೂಡಿಯೋಯಿಂದ ತಂದಿದ್ದು. ಕಾರ್ತಿಕ್ ದುಡ್ಡು ಕಳಿಸಿದ್ದ ಮಗುಗೆ ಬಟ್ಟೆ ತೊಗೋ ಅಂತ. ಸೊ ಆವಾಗ ನಾನು ಈಗ ತೊಗೊಂಡೆ, ಹಬ್ಬಕ್ಕೆ ಈ ಥರ ಬಟ್ಟೆ ನೀನೇ ತೊಗೊಳ್ಳೋದು ಅಂತ ಹೇಳ್ತಿದ್ದೆ. ಸರಿ ನೀನೇ ಹೋಗಿ ತೊಗೊಂಬ, ನೀನೇ ಇನ್ನೊಂದು ಜೊತೆ ಅಂತ ಹೇಳಿದಾಗ ಪಾಪ ಹೋಗ್ಬಿಟ್ಟು ಪಾಪು ಜೊತೆನೇ ಇದನ್ನೆಲ್ಲ ತಗೊಂಬಂದ. ಒಂದು ಸೂಟ್ ತೊಗೊಂಬಂದ, ಮತ್ತು ತಿರ್ಗಾ ಜೊತೆ ತಂದ. ಇದೊಂದು ಇದಕ್ಕೆ ಪ್ಯಾಂಟ್ ದೊಡ್ಡದಾಗೆ ಇದೆ, ಒಳ್ಳೇದೈತೆ. ಮತ್ತೆ ಇದೊಂದು ಎರಡು ಚೆನ್ನಾಗಿದೆ. ಇದು ಈ ಥರದ್ದು ಇರಲಿಲ್ಲ. ಇದೊಂದಿದೆ. ಆಮೇಲೆ ಅದಕ್ಕೆ ಈ ಎಕ್ಸ್ಚೇಂಜ್ ಮಾಡ್ಕೊಂಡು ಹೆಂಗಾದ್ರೆ ಹಾಕೊಂಡು ಸ್ವಲ್ಪ ದೊಡ್ಡದಾಗೆ ತಂದಿದ್ದಾನೆ. ಮತ್ತು 3 ಜೊತೆ, ಮತ್ತು ಅದೊಂದು 4 ಜೊತೆ ಹಬ್ಬಕ್ಕೆ ಹಾಕ್ಕೊಂಡಿದ್ದೊಂದು, ಇದು 3. ಎಷ್ಟು ಮಾಮ ನೀನು ಲವ್ ಮಾಡ್ತೈತಾ ಮಮ್ಮ? ಖುಷಿ, ಹ್ಯಾಪಿನಾ? ಬಾ ಮುಂದೆ ಬಾ, ಇನ್ನೊಂಚೂರು ಇಲ್ಬಾ. ಸೊ 1 ಪೇರ್ 2 ಪೇರ್ 3 ಪೇರ್ ತಂದೈತೆ. ಬಟ್ ಇದು ಒಂದು ಜೊತೆ ಜೀನ್ಸು ಶರ್ಟ್ ತಂದಿದ್ರೆ ಆಗೋಗ್ತಾಯಿತ್ತು. ಎಷ್ಟು ಬಟ್ಟೆಗಳು ನಮಗೆ ಎಲ್ಲ. ಕಾರ್ತಿಕ್ ಮಾಮ ಬಟ್ಟೆಗಳು ಕೊಡಿಸ್ತಾನೆ ಆಯ್ತಾ ಮೊನ್ನೆ. ಅಮ್ಮ ಖುಷಿನಾ? ಹ್ಯಾಪಿ ಫುಲ್? ಯಾರ ಮಗನೆ ಕೊಡಿಸಿದ್ದು? ಕಾರ್ತಿಕ್ ಮಾಮ. ನೀನು ಹೋಗಿದ್ದಾ? ಎಲ್ಲ ನೋಡ್ಕೊಂಡು ತಗೊಂಬಂದ? ಐಫೈ ಓಕೆ, ಡನ್ ಕೊಡು. ಹ್ಯಾಪಿ
ಕವರ್ಗಳ ಮೇಲೆ ಇಷ್ಟ ಇದ್ರು ಇಷ್ಟತೆ ಇದ್ರೆ ಇದಕ್ಕೆ ಕವರೇ ಬೇಕು. ಯುಗಾದಿ ಹಬ್ಬಕ್ಕೊಂದು ಹಾಕೊಂಡಿದ್ದ, ಏನೇ ಹಿಂಗ್ ತಗೊಂಡಿದ್ಯಾ, ಅವನೇ ಕಾಸು ಕಳ್ಸಿದ್ದು. ಅದು ತಗೊಂಡ್ಮೇಲೆ ಅವನು ಹೋಗ್ಬಿಟ್ಟು ಇದನ್ನ ತಗೊಬಂದ. ನಾನೊಂದು ಚಡ್ಡಿನೂ ಒಂದು ಬನಿಯನ್ ಥರ ತಗೊಂಡಿದ್ದೆ ಝೂಡಿಯೋದಲ್ಲಿ. ಆ ಥರದ್ದು ಏನಕ್ಕೆ ಅಂತ ಈ ಥರ ತಂದವನೇ 3 ಪೇಸ್ ಮಮ್ಮ. ಓಕೆ, ಇದು ನನಗೆ ಇಷ್ಟ ಆಯಿತು. ಈ ಥರ ಸ್ಟೈಲಲ್ಲಿ ಇರಲಿಲ್ಲ. ಸೂಟ್ಗಳಲ್ಲಿ ಟೀ ಶರ್ಟ್ ಹಾಕಿ ಮೇಲೆ ಈ ಥರ ಹಾಕೋದಿರಲಿಲ್ಲ. ಆ ಥರ ಚೆನ್ನಾಗಿದೆ. ಇದು ಕ್ವಾಲಿಟಿನೂ ಚೆನ್ನಾಗಿದೆ. ರಾಕ್ ಸ್ಟಾರ್ ಅಂತೆ. ಬಾರ್ನ್ ಟು ಬಿ ರಾಕ್ ಸ್ಟಾರ್. ಬಾರ್ನ್ ಟು ಬಿ ರಾಕ್ ಸ್ಟಾರ್ ಏನಂದ್ರೆ ಬಾರ್ನ್ ಟು ಬಿ ರಾಕ್ ಸ್ಟಾರ್. ಖುಷಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಾಯ್ ಬಾಯ್.